ನಿಮ್ಮ ಆಪಲ್ ಮೊಬೈಲ್ನಲ್ಲಿ ಸ್ಟೋರೇಜ್ ಸ್ಪೇಸ್ ಇಲ್ಲದೆ ಫೋಟೋಸ್, ವಿಡಿಯೋಸ್ ಹಾಗೂ ಡಾಕ್ಯುಮೆಂಟ್ಸ್ ಗಳನ್ನ ಡಿಲೀಟ್ ಮಾಡೋಕ್ಕೂ ಆಗದೆ ಒದ್ದಾಡೋ ಪರಿಸ್ಥಿತಿ ನಿಮಗೆ ಬರೋದು ಬೇಡ ಅಂದ್ರೆ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ. ಸಾಮಾನ್ಯವಾಗಿ ಆಪಲ್ ಮೊಬೈಲ್ಗಳಲ್ಲಿ ಸ್ಟೋರೇಜ್ ಸ್ಪೇಸ್ ಕಡಿಮೆ ಇರುತ್ತೆ. ಹಾಗೆಯೇ ನೀವು ತೆಗೆಯೋ ಫೋಟೋಸ್ ಹಾಗೂ ವಿಡಿಯೋಸ್ಗಳ ಸೈಜ್ ಕೂಡ ದೊಡ್ಡದಾಗಿ ಇರುತ್ತೆ. ಹಾಗಾಗಿ ಬೇಗನೆ ನಿಮ್ಮ ಮೊಬೈಲ್ನ ಸ್ಟೋರೇಜ್ ಸ್ಪೇಸ್ ಖಾಲಿ ಆಗುತ್ತೆ. ಆಪಲ್ನವರು ಮೊಬೈಲ್ ಖರೀದಿಸಿದ ಪ್ರತಿಯೊಬ್ಬರಿಗೂ ಫ್ರೀ ಆಗಿ ಕೇವಲ 5 GB ಅಷ್ಟು ಮಾತ್ರ ಸ್ಟೋರೇಜ್ ಸ್ಪೇಸ್ ಅನ್ನ ಐಕ್ಲೌಡ್ ಮೂಲಕ ಕೊಡ್ತಾರೆ. ಅದು ಎಲ್ಲಿಗೂ ಸಾಲಲ್ಲ. ನೀವು ನನ್ನ ಮೊಬೈಲ್ನಲ್ಲಿ ನೋಡಬಹುದು 200 GB ಸ್ಟೋರೇಜ್ ಸ್ಪೇಸ್ನಲ್ಲಿ 156 GB ತುಂಬು ಹೋಗಿದೆ. ತಿಂಗಳಿಗೆ 219 ರೂಪಾಯಿ ಕೊಟ್ಟರೂ ಕೂಡ ಸ್ಪೇಸ್ ಸಾಲ್ತಾ ಇಲ್ಲ. ಯಾಕೆ ಅಂದರೆ ನಾನು ನನ್ನ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಜಾಸ್ತಿ ಮಾಡ್ತೀನಿ. ಹಾಗೆ ಹೆಚ್ಚಿನ ಐಕ್ಲೌಡ್ ಸ್ಪೇಸ್ ಬೇಕು ಅಂದರೆ ತಿಂಗಳಿಗೆ ಎಷ್ಟು ಚಾರ್ಜಸ್ ಆಗುತ್ತೆ ಅಂತ ಕೂಡ ನೀವು ಇಲ್ಲಿ ನೋಡಬಹುದು. 2 TB, 6 TB ಹಾಗೂ 12 TB ಆಪಲ್ ತನ್ನ ಕ್ಲೌಡ್ ಸರ್ವಿಸ್ ಮೂಲಕ ಕೊಟ್ಟರೂ ಕೂಡ ಹೆಚ್ಚಿನ ದುಡ್ಡು ನಾವು ಕೊಡಬೇಕಾಗುತ್ತೆ. ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂದರೆ ನೀವು ಈಗಾಗಲೇ ತೆಗೆದಿರೋ ಫೋಟೋಸ್ ಹಾಗೂ ವಿಡಿಯೋಸ್ಗಳನ್ನು ನಿಮ್ಮ ಕಂಪ್ಯೂಟರ್ ಅಥವಾ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ನಲ್ಲಿ ಸೇವ್ ಮಾಡಿ. ಐಕ್ಲೌಡ್ನಲ್ಲಿ ಅದನ್ನು ಡಿಲೀಟ್ ಮಾಡಿದ್ರೆ ನೀವು ಸ್ಟೋರೇಜ್ ಸ್ಪೇಸನ್ನು ಸರಿಯಾಗಿ ಬಳಸ್ಕೋಬಹುದು. ಹಾಗೆ ಸದ್ಯಕ್ಕೆ ಬೇಡದೇ ಇರೋ ಫೋಟೋಸ್, ವಿಡಿಯೋಸ್, ಡಾಕ್ಯುಮೆಂಟ್ಸ್ಗಳನ್ನು ಬೇರೆ ಹಾರ್ಡ್ ಡಿಸ್ಕ್ನಲ್ಲಿ ಸೇಫ್ ಆಗಿ ಕೂಡ ಇಡಬಹುದು. ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ iCloud.com ಅಂತ ಸರ್ಚ್ ಮಾಡಿ. ನಿಮ್ಮ ಆಪಲ್ ID ಮೂಲಕ ಸೈನ್ ಇನ್ ಮಾಡಿ. ನಿಮ್ಮ ಐಕ್ಲೌಡ್ ಪ್ರೊಫೈಲ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗೆ ಯುವರ್ ಸ್ಟೋರೇಜ್ ಅಂತ ನೀವು ನೋಡಬಹುದು. ನಿಮ್ಮ ಮೊಬೈಲ್ನಲ್ಲಿ ಎಷ್ಟು ಸ್ಟೋರೇಜ್ ಸ್ಪೇಸ್ ತುಂಬಿದೆ ಅಂತ ಇದನ್ನ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜ್ನಲ್ಲಿ ಡೀಟೇಲ್ ಆಗಿ ತೋರಿಸುತ್ತೆ. ಈಗ ನಾನು ನನ್ನ ಫೋನ್ನಲ್ಲಿ ಇರೋ ಫೋಟೋಸ್ ಹಾಗೂ ವಿಡಿಯೋಸ್ಗಳನ್ನು ನನ್ನ ಕಂಪ್ಯೂಟರ್ಗೆ ಡೌನ್ಲೋಡ್ ಮಾಡಿ ಸೇವ್ ಮಾಡ್ಕೋತೀನಿ. ನಂತರ ಐಕ್ಲೌಡ್ನಿಂದ ನನಗೆ ಬೇಡವಾಗಿರೋ ಫೋಟೋಸ್ ಹಾಗೂ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡ್ತೀನಿ. ಇದನ್ನ ಸುಲಭವಾಗಿ ಐಕ್ಲೌಡ್ ವೆಬ್ಸೈಟ್ನಲ್ಲಿ ಮಾಡಬಹುದು. ಮೊದಲಿಗೆ ಸ್ಕ್ರೀನ್ನ ಬಲಭಾಗದಲ್ಲಿ ಇರೋ ಈ ಡಾಟ್ ಬಟನ್ಗಳನ್ನು ಕ್ಲಿಕ್ ಮಾಡಿ. ಇಲ್ಲಿ ಫೋಟೋಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಐಕ್ಲೌಡ್ನಲ್ಲಿ ಸೇವ್ ಆಗಿರೋ ಎಲ್ಲಾ ಫೋಟೋಸ್ ಹಾಗೂ ವಿಡಿಯೋಸ್ಗಳು ಡೇಟ್ ಅಂಡ್ ಟೈಮ್ ಸಮೇತ ಕಾಣಿಸುತ್ತೆ. ಇಲ್ಲಿ ನಾನು ಸದ್ಯಕ್ಕೆ ನನ್ನ ಮೊಬೈಲ್ನಲ್ಲಿ ಬೇಡವಾಗಿರೋ ಫೋಟೋಸ್ಗಳನ್ನು ಸೆಲೆಕ್ಟ್ ಮಾಡ್ತೀನಿ. ಒಂದೊಂದಾಗಿ ಸೆಲೆಕ್ಟ್ ಮಾಡಬಹುದು ಅಥವಾ ಕೀಬೋರ್ಡ್ನಲ್ಲಿ ಸೆಲೆಕ್ಟ್ ಬಟನ್ನ ಹಿಡಿದು ಎಷ್ಟು ಫೋಟೋಸ್ಗಳನ್ನು ಬೇಕಾದರೂ ಸೆಲೆಕ್ಟ್ ಮಾಡಬಹುದು. ನಾನು ಈಗ ಈ ಬಂಚ್ ಫೋಟೋಸ್ಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಸ್ಕ್ರೀನ್ನ ಬಲಗಡೆ ಕಾಣೋ ಈ 4 ಐಕಾನ್ಗಳನ್ನು ನೋಡಿ. ಮೊದಲನೇದು ಅಪ್ಲೋಡ್ ಅಂದ್ರೆ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಂಪ್ಯೂಟರ್ನಲ್ಲಿ ಸೇವ್ ಆಗಿರೋ ಫೋಟೋಸ್, ವಿಡಿಯೋಸ್, ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಐಕ್ಲೌಡ್ಗೆ ಅಪ್ಲೋಡ್ ಮಾಡಬಹುದು. ಎರಡನೇ ಐಕಾನ್ ಲೈಕ್ ಬಟನ್. ನಿಮಗೆ ಇಷ್ಟ ಆಗೋ ವಿಡಿಯೋಸ್, ಫೋಟೋಸ್ಗಳನ್ನು ಲೈಕ್ ಮಾಡಿ ಫೇವರೇಟ್ ಅಂತ ಲಿಸ್ಟ್ ಮಾಡ್ಕೋಬಹುದು. ಹಾಗೆ ಮೂರನೇ ಬಟನ್ ಡೌನ್ಲೋಡ್ ಅಂತ. ಈಗ ನಾನು ಸೆಲೆಕ್ಟ್ ಮಾಡಿರೋ ಫೋಟೋಸ್ಗಳನ್ನು ಈ ಬಟನ್ ಒತ್ತಿ ನನ್ನ ಕಂಪ್ಯೂಟರ್ಗೆ ಡೌನ್ಲೋಡ್ ಮಾಡ್ಕೋತೀನಿ. ನೋಡಿ, ಈಗ ಡೌನ್ಲೋಡ್ ಆಗಿದೆ, ಆದರೆ ಜಿಪ್ ಫೈಲ್ನಲ್ಲಿ ಇದೆ. ಹಾಗಾಗಿ ಇದನ್ನ ಯುಟಿಲಿಟಿ ಅಪ್ಲಿಕೇಶನ್ ನಿಂದ ಅನ್ಜಿಪ್ ಮಾಡ್ತೀನಿ. ಈಗ ನೋಡಿ, ನಾನು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡಿದ ಎಲ್ಲ ಫೋಟೋಸ್ಗಳು ನನ್ನ ಕಂಪ್ಯೂಟರ್ನಲ್ಲಿ ಸೇವ್ ಆಗಿದೆ. ಈ ರೀತಿ ನೀವು ನಿಮ್ಮ ಐಕ್ಲೌಡ್ನಿಂದ ಫೋಟೋಸ್, ವಿಡಿಯೋಸ್, ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಹಾರ್ಡ್ ಡಿಸ್ಕ್ಗೆ ಅಥವಾ ಕಂಪ್ಯೂಟರ್ಗೆ ಸೇವ್ ಮಾಡಬಹುದು. ಹಾಗೆ 4ನೇ ಐಕಾನ್ ಡಿಲೀಟ್ ಬಟನ್. ಈಗ ನಾನು ಸೆಲೆಕ್ಟ್ ಮಾಡಿರೋ ಫೋಟೋಸ್ಗಳನ್ನು ಈ ಡಿಲೀಟ್ ಬಟನ್ ಒತ್ತಿ ಡಿಲೀಟ್ ಮಾಡ್ತೀನಿ. ಈ ರೀತಿ ನೀವು ಐಕ್ಲೌಡ್ ಸ್ಟೋರೇಜ್ ಸ್ಪೇಸ್ ಅನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಸ್ಟೋರೇಜ್ ಸ್ಪೇಸ್ಗೆ ಹೆಚ್ಚು ಹಣ ಕೊಡೋದನ್ನ ಉಳಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ತಂತ್ರಜ್ಞಾನದ ಕುರಿತು ಕನ್ನಡದಲ್ಲಿ ಮಾಹಿತಿ ಪಡೆಯಲು ಬೆಲ್ ಐಕಾನ್ ಒತ್ತಿ ಟೆಕ್ ಟಾಕ್ ಇನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.